ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಆಟೋ ಚಾಲಕನೋರ್ವನಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಪಟ್ಟಣದಲ್ಲಿ ನಡೆದಿದೆ. ತಾಲೂಕಿನ ಜಾನಕೆರೆ ಗ್ರಾಮದ ಪುಟ್ಟರಾಜು ಎಂಬ ಆಟೋ ಚಾಲಕ ಹಲ್ಲೆಗೆ ಒಳಗಾಗಿ ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಭಾನುವಾರ ರಾತ್ರಿ ಪಟ್ಟಣದಲ್ಲಿ ಬಾಡಿಗೆ ಮಾಡುತ್ತಿದ್ದ ವೇಳೆ ಪ್ರವಾಸಿಗರೊಬ್ಬರು ಸ್ಥಳೀಯ ಲಾಡ್ಜ್ಗೆ ಹೋಗಲು ಮನವಿ ಮಾಡಿದ್ದರು. ಚಾಲಕ ಪ್ರವಾಸಿಗರನ್ನು ಲಾಡ್ಜ್ಗೆ ಬಿಟ್ಟು ಹೊರಟಿದ್ದನು. ನಂತರ ಲಾಡ್ಜ್ ಸಿಬ್ಬಂದಿ ಹಾಗೂ ಪ್ರವಾಸಿಗರ ನಡುವೆ ಹಣ ಪಾವತಿಸುವ ವಿಚಾರವಾಗಿ ತಕರಾರು ಉಂಟಾಯಿತು. ಅದೇ ಸಮಯದಲ್ಲಿ ಅಲ್ಲಿಂದ ಹಾದು ಹೋಗುತ್ತಿದ್ದ ಆಟೋ ಚಾಲಕ ಪುಟ್ಟರಾಜು ಮಾನವೀಯತೆಯಿಂದ ಪ್ರವಾಸಿಗರ ಮನವಿಯನ್ನು ಲಾಡ್ಜ್ ಸಿಬ್ಬಂದಿಗೆ ತಿಳಿಸಿ, ನಾನು ಸೋಮವಾರ ಲಾಡ್ಜ್ ಬಿಡುವ ವೇಳೆ ಹಣವನ್ನು ಪೂರ್ತಿ ನೀಡುತ್ತೇನೆ ಎಂದು ತಿಳಿಸಲು ಸಹಕರಿಸಿದನು. ಇದಕ್ಕೆ ಕೋಪಗೊಂಡ ಲಾಡ್ಜ್ ಸಿಬ್ಬಂದಿ ಆಟೋ ಚಾಲಕನೊಂದಿಗೆ ಜೋರಾಗಿ ವಾಗ್ವಾದ ನಡೆಸಿ ಅವರ ಕೊರಳು ಪಟ್ಟಿ ಹಿಡಿದು ಲಾಡ್ಜ್ನಿಂದ ಹೊರಗೆ ಎಳೆದು ಹಲ್ಲೆ ನಡೆಸಿದರು. ಈ ವೇಳೆ ಚಾಲಕನ ಕೈಯಲ್ಲಿದ್ದ ನಗದು ಹಣ ಹಾಗೂ ಮೊಬೈಲ್ ಕಳೆದು ಹೋಯಿತು ಎಂದು ತಿಳಿದು ಬಂದಿದೆ. ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡೋಣ ಅಂತ ಅಣ್ಣಗೆ ಫೋನ್ ಮಾಡಿದೆ. ಅಣ್ಣ ಫೋನ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಅವ್ರ ಜೊತೆ ಮಾತಾಡ್ತಿದ್ದೀನಿ. ಅವನು ಇಂಥ ಕೆಟ್ಟ ಮಾತು ಬೈದ ನನಗೆ. ಏನಕ್ಕೆ ಹಂಗೆಲ್ಲ ಬೈತೆ ನೀನು ಕೆಟ್ಟದಾಗೆಲ್ಲ ಅಂತ ಹೇಳಿ ಕೇಳಿದೆ. ಅಷ್ಟೊತ್ತಿಗೆ ಹಂಗೆ ಕೇಳ್ತಿರ್ಬೇಕಾದ್ರೆ ಕೆಳಗಡೆಯಿಂದ ಯಾರೋ ಒಬ್ಬ ಮೇಲೆ ಬಂದನು ಹೇಳ್ಕೊಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಯಾರು ಅಂತ ಗೊತ್ತಿಲ್ಲ. ಅವ್ರಿಗೆ ಕರ್ಸ್ತಿದ್ರ ಅಲ್ಲ ಅವ್ನು ಬಂದ ಏನೋ ಗೊತ್ತಿಲ್ಲ. ಒಟ್ಟರೆ ಹೊಡೆದಿದ್ದಾರೆ. ಮತ್ತು 22,000 ದುಡ್ಡಿತ್ತು. ಒಂದು ಮೊಬೈಲ್ ಇಲ್ಲ. ದುಡ್ಡು ತಗೊಂಡೋಗಿದ್ದಾರೆ. ನಿಮ್ಮ ಹೆಸರು? ಪುಟ್ಟರಾಜು ಅಂತ, ಜಾನಕೆರೆ. ದಿನ ಏನಾಗಿದೆ ಅಂತಂದರೆ, ಆ ಲಾಡ್ಜ್ ಮಾಲೀಕರು ಏನಿದ್ದಾರೆ, ವಹಿಸ್ಕೊಂಡಂಥ ಏನು ಮಾಲೀಕರಿದ್ದಾರೆ, ಆ ಮನುಷ್ಯ ಅವಹೇಳನಕಾರಿಯಾಗಿ ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಬೈದು ಅವ್ರ ಜೊತೆ ಇದ್ದ ಪುಂಡರುಗಳನ್ನ ಕರೆಸಿ ಮುಗ್ಗ ತಳಿಸಿದ್ದಾರೆ. ನಮ್ಮ ಆಟೋ ಚಾಲಕರು ನೋಡ್ರೆ ಅಡ್ಮಿಟ್ ಆಗಿದ್ದಾರೆ. ಸಕಲೇಶಪುರ ನಮ್ಮ ಟೌನ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾವು ಮನವಿ ಮಾಡ್ಕೊಂಡಾಗ ನಾವು ಮಾಡ್ತೀವಿ ಆಯಿತು, 5 ಗಂಟೆ ತನಕ ಸಮಯ ಕೊಟ್ಟಿದ್ದಾರೆ ನಮಗೆ. 5 ಗಂಟೆ ಮೇಲೆ ಏನಾದರೂ ಅಕಸ್ಮಾತ್ ಇವರೇನಾದರೂ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸಕಲೇಶಪುರದಂಥ ಬೃಹತ್ ಮೊತ್ತದ ಸ್ಟ್ರೈಕ್ ಅಂತೂ ಮಾಡ್ತೀವಿ. ನಮ್ಮ ಹಾಸನ ಗೆಳೆಯರಾಗಲಿ ಎಲ್ಲರೂ ಇವಾಗಲೇ ಕೂಡಲೇ ಇಲ್ಲಿಗೆ ಬರ್ಲಿಕ್ಕೆ ರೆಡಿ ಇದ್ದರು. ನಾವೇ ಬೇಡ ನೋಡೋಣ, 5 ಗಂಟೆ ತನಕ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀವಿ. ಇವತ್ತೇನಾದರೂ ಇವರು 5 ಗಂಟೆ ಸಮಯ ಕೊಟ್ಟಿರೋದ್ರಿಂದ ಇವರೇನಾದರೂ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಖಂಡಿತವಾಗಿ ಬೃಹತ್ ಮಟ್ಟದ ಹೋರಾಟವನ್ನು ನಾಳೆ ಬೆಳಿಗ್ಗೆ ಸಕಲೇಶಪುರದಲ್ಲಿ ಹಮ್ಮಿಕೊಳ್ತೀವಿ. ಘಟನೆಯ ಕುರಿತು ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಕುರಿತು ಆಟೋ ಚಾಲಕರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಹಲ್ಲೆ ನಡೆಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಆಟೋ ಚಾಲಕರಿಗೆ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.